ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಮುರುಗೇಶ್ ನಿರಾಣಿ ಅವರ ಪಕ್ಷ ಬೇರೆ ಇದ್ದಿರಬಹುದು. ಜಾತಿ ಹೆಸರಿನಲ್ಲಿ ಈ ರೀತಿ ನೋವಾಗೋ ತರ ಮಾತನಾಡಬಾರದು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಮುರುಗೇಶ್ ನಿರಾಣಿ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಶ್ರೀಗಳು. ಈ ಬಾರಿಯೂ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು. ಬಲಿಷ್ಠ ಭಾರತ ಕಟ್ಟೋಕೆ ಮೋದಿಜಿಯವರು ನಿರಂತರ ಶ್ರಮಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸುವಂತೆ ಜಗದೀಶ್ ಶೆಟ್ಟರ್ ಮನವಿ. ಆರು ತಿಂಗಳು ಕಳೆದರೂ ಕಬ್ಬು ಸರಬರಾಜು ಮಾಡದ ರೈತರಿಗೆ ಹಣ ಪಾವತಿಸಿಲ್ಲ. ಸಕ್ಕರೆ ಕಾರ್ಖಾನೆಗಳು ರಾಜ್ಯದಲ್ಲಿ 2,600 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಬೆಳಗಾವಿಯಲ್ಲಿ ರೈತರ ಸಮಾವೇಶ ಉದ್ದೇಶಿಸಿ ಶಾಂತಕುಮಾರ್ ಹೇಳಿಕೆ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡೋಕೆ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸುವಂತೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇಟ್ನಾಳ್ ಗ್ರಾಮದವರಿಗೆ ಮನವಿ ಮಾಡಿಕೊಂಡ್ರು. ಲೋಕಸಭಾ ಚುನಾವಣೆಯ ಅಂಗವಾಗಿ ಸವದತ್ತಿ ವಿಧಾನಸಭಾ ಕ್ಷೇತ್ರದ ಇಟ್ನಾಳ್ ಗ್ರಾಮದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರು ಗ್ರಾಮದ ಹಿರಿಯರು ಹಾಗೂ ಕಾರ್ಯಕರ್ತರ ಸಭೆ ನಡೆಸಿ ಮತಯಾಚನೆ ಮಾಡಿ ಮಾತನಾಡಿದ್ರು. ಬಲಿಷ್ಠ ಭಾರತ ಕಟ್ಟಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರನ್ನ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಮಾಡಲು ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಅಧ್ಯಕ್ಷರು ಸಹಿತ ಆತನೂ ಸಹಿತ 2 ವರ್ಷಕ್ಕೆ ಇಲ್ಲಿ ಹೆಚ್ಚಿಗೆ ಗಂಟು ಬಿದ್ದು ಇಬ್ಬರು MP MLA ಇಬ್ಬರು ಗಂಟು ಬಿದ್ದು ಈ ಊರಿಗೆ ಸಾಕಷ್ಟು ತೊಗೊಂಬಂದ ಅವರು ತೊಗೊಂಬಂದಿದ್ದಾರೆ. ಹೀಗಾಗಿ ಅವ್ರ ಪ್ರಯತ್ನ ಎಲ್ಲರೂ ಪ್ರಯತ್ನದಿಂದ ಚಂದ್ರಿಗೆ ಎಲ್ಲರೂ ಪ್ರಯತ್ನದಿಂದ ಇವತ್ತು ಈ ಭಾಗದ ಈ ಹಳ್ಳಿ ಹಿಂದಾಣದ ಒಂದು ಅಭಿವೃದ್ಧಿ ಇವತ್ತು ಹೋಗೋ ಕೆಲಸ. ಅದಕ್ಕಾಗಿ ನಾವು ಸುರೇಶ್ ಅಂಗಡಿಯವರ ಏನೊಂದು ಅಪೂರ್ವವಾದ ಕೆಲಸ ಪೂರ್ಣಗೊಳಿಸ್ಬೇಕು. ಮತ್ತು ಆನಂದ್ ಮಾಮೂಲಿಯವರು ಇವತ್ತೇನು ಯೋಜನೆ ತೊಗೊಂಡಿದ್ರು ಅವ ಇವತ್ತು ಸತ್ತಿಗಿರಿ ಆತ ನೀರಾವರಿ ಯೋಜನೆ ಮಂಜೂರು ಮಾಡಿಸಿದ್ರಿ. ಒಬ್ಬ ಹಿರಿಯರು ಹೇಗಿದ್ರು ಹೊಸಬ್ರು ಹೇಗಿದ್ರು ನಾನು ಅದು ಯೋಜನೆ ಮಂಜೂರು ಮಾಡಿಸಿ 500 ಕೋಟಿ ಮಂಜೂರು ಮಾಡಿಸ್ಯಾರಿ. ಅದ್ರ ಈ ಕಾಂಗ್ರೆಸ್ ಅವ್ರು ಬಂದಿಡ್ಸ್ಯಾರ ನೋಡ್ರಿ. ಈ ರೀತಿ ದ್ವೇಷದ ರಾಜಕಾರಣ ಮಾಡಬಾರ್ದು. ಈ ಹಿಂದಿನವರು ಮಾಡಿದ್ದನ್ನ ಅವ್ರು ಉಪಕಾರ ಸ್ಮರಣೆ ಮಾಡಬೇಕು. ಮಾಡಿಕೊಂಡು ಇಂಥವ್ರು ತೊಗೊಂಬಂದಾರಪ್ಪ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಈ ಕೆಲಸ ಮಾಡಲಿ ಜನರ ಹಿತ ಸಭೆ ನಾವು ಮಾಡ್ತೀನಿ ಅಂತ ಹೇಳ್ಬೇಕು. ಆ ರೀತಿ ಕಾಂಗ್ರೆಸ್ ಮಾಡಬಾರ್ದು, ನಿಜವಾಗಿ ಹೇಳ್ತಾರೆ. ಅದಕ್ಕೆ ಆಗಲಿ ನಿಮ್ಮ ಆಶೀರ್ವಾದದಿಂದ ನಾನು ಲೋಕಸಭಾ ಸದಸ್ಯನಾದ್ಮೇಲೆ ಏನು ಪೆಂಡಿಂಗ್ ಉಳಿದಾವು ಮತ್ತೊಂದು ಇದಾವು ಮತ್ತು ಯಾಕೆ ನೀರಾವರಿ ಯೋಜನೆ ಇರ್ಬೋದು ಮತ್ತೊಂದು ಕೆಲಸ ಕಾರ್ಯ ಇರ್ಬೋದು ಅವೆಲ್ಲವನ್ನೂ ಸರಿ ಮಾಡುವಂತ ಕೆಲಸ ಇವತ್ತು ನಿಮ್ಮ ಮುಂದೆ ಪ್ರಮಾಣ ಹೇಳ್ತೀನಿ. ಅದು ಸರಿ ಮಾಡುವ ಕೆಲಸ ನಾನು ಮಾಡ್ತೀನಿ. ಅದಕ್ಕಾಗಿ ಇವತ್ತು ಒಂದೇ ಒಂದು ಮಾತನ್ನು ನಿಮ್ಮಲ್ಲಿ ಹೇಳುವಂಥದ್ದು 30 ವರ್ಷದ ನಂಟಿಗೆ ನಾನು ಬೆಳಗಾವಿ ಜಿಲ್ಲೆ ಸುರೇಶ್ ಅಂಗಡಿ ಜಿಲ್ಲಾಧ್ಯಕ್ಷರು ನಮ್ಮ ಬಿಗುರು ಹೋಗಿ ಜಿಲ್ಲಾಧ್ಯಕ್ಷ ಇದ್ದಾಗ ನಾನು ಅವ್ರು ಕೂಡಿ ಈ ಭಾಗದಲ್ಲಿ ಸಂಘಟನೆ ಮಾಡೋದು ಪಾರ್ಟಿದು ಮತ್ತು ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸಿ ಇಲ್ಲಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ಆನಂದ್ ಮಾಮನಿಯವರು ಅವ್ರು ಮೊದಲು ಜನತಾ ಪರಿವಾರದಲ್ಲಿ ಇದ್ದರು. ಅವರ ಭಾರತೀಯ ಜನತಾ ಪಾರ್ಟಿಗೆ ಪಕ್ಷಕ್ಕೆ ಶಕ್ತಿ ಬಂದಂತ ಅವ್ರು ಕರ್ಕೊಂಡು ಬಂದಂತ ವ್ಯಕ್ತಿ ನಾನು ಶಕ್ತಿ. ಇಂಥ ಹೊಸ ಹೊಸ ನಾಯಕರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ನಾನು ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಲೀಡರ್ ಆಫ್ ಅಪೋಸಿಷನ್ ಆಗಿ ಈ ಭಾಗದ ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ. ಉಸ್ತುವಾರಿ ಸಚಿವರಾಗಿ ಸಹಿತ ಕೆಲಸ ಮಾಡಿದ್ದೇನೆ. ಈಗಾಗಲೇ ಪ್ರತಿನಿಧಿಗಳು ಹೇಳಿದ್ರು ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ನನ್ನ ಅಳಿಲು ಸೇವೆಯೂ ಇದೆ ಅನ್ನುವಂತ. ಹೀಗಾಗಿ ಈ ರೀತಿ ಒಂದು ನಂಟೇನಿದೆ, ಒಂದು ಆತ್ಮೀಯ ಸಂಬಂಧ. ಅದಕ್ಕಾಗಿ ಇಲ್ಲಿಯ ಸಮಸ್ಯೆಗಳು ಇಲ್ಲಿ ಏನನ್ನು ಜನರ ಭವನೆ ರೈತರ ಭವನೆ ನಂಗೆ ಗೊತ್ತಿದೆ. ಕೆಲಸ ಮಾಡ್ರಿ ಮಾದಾಯಿ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರಿ. ಕೋರ್ಟ್ ಕಚೇರಿಗಳಲ್ಲಿ ಒಂದು ಮೊದಲ ಗೋವಾದವ್ರು ಹೇಳ್ತಿದ್ರು ನಿಮ್ಗೆ ಒಂದು ಹನಿ ನೀರು ತೋಳೋ ಅಧಿಕಾರಿಗಳು ಅಂತ ಹೇಳ್ತಿದ್ರು. ಇವತ್ತು ಕೋರ್ಟ್ನಲ್ಲಿ ಬಡದಾಡಿ ಕಾನೂನು ಹೋರಾಟ ಮಾಡಿದ್ರಿಂದ ಇವತ್ತು ಆ ಟ್ರಿಬ್ಯುನಲ್ ಮುಂದೆ ಮಾದಾಯಿ ಟ್ರಿಬ್ಯುನಲ್ ಮುಂದೆ ನಮಗೆ ಸಕ್ಸಸ್ ಆಗಿದೆ. 13 TMC ನೀರು ನಮಗೆ ಸಿಗ್ತದೆ ಅನ್ನುವಂಥದ್ದು ಆಗಿದೆ. ಹೀಗಾಗಿ ಇನ್ನು ಸಣ್ಣ ಪುಟ್ಟಕ್ಕೆ ಒಂದು ವಿಚಾರ ಇದಾವೆ, ಆ ಪೊಲ್ಯೂಷನ್ ಮತ್ತೊಂದು ಪರಿಸರದ್ದು ಎಲ್ಲ ಅದೆಲ್ಲ ನನಗೆ ಗುರುತಿದೆ. ಇದು ಹೊಸದಾಗಿ ಆಯ್ಕೆ ಚುನಾವಣೆ ಮುಗಿಲಿ ಮುಂದೆ ಅದಕ್ಕೆ ನಿಂತು ಆದಷ್ಟು ಬೇಗನೆ ಆ ಕಳಸಾ ಬಂದವರಿಂದ ಮಲಪ್ರಭೆಗೆ ನೀರು ಬರುವಂತ ಕೆಲಸ ಮಾಡಿಸಿಕೊಳ್ಳುವಂತ ಜವಾಬ್ದಾರಿ. ಹಾಗಾಗಿ ಒಂದೇ ಒಂದು ತಮ್ಮಲ್ಲಿ ವಿನಂತಿ, ಕೊನೆಯದಾಗಿ ಇವತ್ತು ತಮ್ಮಲ್ಲಿ ತಾವು ಆಶೀರ್ವಾದದಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾಗಿದೆ. ಅದಕ್ಕಾಗಿ ನೀವು ಆಶೀರ್ವಾದ ಮಾಡ್ತೀರಿ ಅಂತ ವಿಶ್ವಾಸ ಇದೆ. ಕಮಲ ಚಿಹ್ನೆಗೆ ಮತವನ್ನು ಕೊಟ್ಟು ಮತ್ತು ಜಗದೀಶ್ ಶೆಟ್ಟರ್ನ ನಿಮ್ಮ ಸೇವಕನಾಗಿ ಆಯ್ಕೆ ಮಾಡಿ
ಅದರ ಮುಖಾಂತರ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ನೀವೆಲ್ಲ ಶಕ್ತಿ ಕೊಡಬೇಕಂತ ವಿನಂತಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಮತ್ತು ಇದೊಂದು 17ನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಊರಿನ ಎಲ್ಲರೂ ಬರಬೇಕು ಅನ್ನುವಂಥ ವಿನಂತಿ ಮಾಡ್ತೀನಿ. 17ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಮತ್ತು 13ನೇ ತಾರೀಕಿಗೆ ಬೂತ್ ಮಟ್ಟದ ಕಾರ್ಯಕ್ರಮ, ಎಲ್ಲ ಕಾರ್ಯಕರ್ತರು ಮತ್ತು ಪ್ರಮುಖರ ಸಭೆಯನ್ನ ಸವಲತ್ತಿಯಲ್ಲಿ ಮಾಡ್ತೇವೆ. ಸಾಯಂಕಾಲ 5 ಗಂಟೆಗೆ ಮುನವಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಸಾಯಂಕಾಲ 5 ಗಂಟೆ ಮುನವಳ್ಳಿಯಲ್ಲಿ ಮಾಡ್ತೇವೆ. ಆ ಕಾರ್ಯಕ್ರಮ ಬರಬೇಕಂತ ವಿನಂತಿ ಮಾಡಿಕೊಂಡು ನಿಮ್ಮೆಲ್ಲರಿಗೆ ನಮಸ್ಕಾರ, ಅಭಿನಂದನೆ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯಲ್ಲಿ ರಂಜಾನ್ ಹಬ್ಬ ಬಲು ಜೋರಾಗಿ ನಡೀತಾ ಇದೆ. ಶುಭ್ರ ಬಟ್ಟೆ ತೊಟ್ಟು ಸಾಮೂಹಿಕ ಪ್ರಾರ್ಥನೆ ಹಾಗೂ ಶಾಸಕ ಆಶಿಫ್ ಶೇಖ್ ಜೊತೆಗೆ ಅನೇಕ ಗಣ್ಯರು ಹಬ್ಬದ ಶುಭಾಶಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ್ರು. ಗುರುವಾರ ಬೆಳಗ್ಗಿಂದಲೂ ಮುಸ್ಲಿಂ ಬಾಂಧವರು ಶುಭ್ರ ಬಟ್ಟೆ ತೊಟ್ಟು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಈದ್ಗಾದಲ್ಲಿ ಸಹಸ್ರಾರು ಜನ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಆಶಿಫ್ ಶೇಖ್ ಹಾಗೂ ವಿವಿಧ ಗಣ್ಯರು ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು. ಅದರಂತೆ ಬೆಳಗಾವಿಯ ಹೊರವಲಯದ ವಿವಿಧ ಮಸೀದಿಗಳು, ಈದ್ಗಾಗಳಲ್ಲಿ ಮುಸ್ಲಿಂ ಸಮುದಾಯದವರು ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಪಂಚಮಸಾಲಿ ಮಠದ ಸ್ವಾಮೀಜಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯವಾಗಿ ಮುರುಗೇಶ್ ನಿರಾಣಿ ನೀಡಿರುವ ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಬೆಂಬಲಿಸಿ ಗುರುತಿಸಿಕೊಂಡಿದ್ದಾರೆ. ವಿನಾಕಾರಣ ವಿಷಯಾಂತರ ಮಾಡೋದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿಕೆ ನೀಡಿದರು. ಈ ವಿಷಯವಾಗಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಇಲ್ಲಿವರೆಗೂ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡದೇ ಇರುವುದಕ್ಕೆ ನನಗೆ ಅಸಮಾಧಾನ ಇದೆ ಎಂದರು. ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವತ್ತೂ ಅದು ತನ್ನ ಅಂತಿಮವಾಗಿರ್ತಕ್ಕಂಥ ಹಂತವನ್ನು ತಲುಪಿ ನಮಗೆ ನ್ಯಾಯ ಸಿಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಕೊರಗು ನಮಗೆ ಕಾಡ್ತಾ ಇದೆ. ಈ 6ನೇ ಹಂತದ ಚಳವಳಿಯನ್ನು 2023ನೇ ಇಸ್ವಿಯಿಂದ ಏನು ಶುರು ಮಾಡಿದ್ವಿ. ಸುಮಾರು 12 ಜಿಲ್ಲೆಗಳಲ್ಲಿ 8 ತಿಂಗಳಿಂದ ಹೋರಾಟ ಮಾಡಿದ್ರು. ಇವತ್ತು ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ನಮಗೆ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಸಹಜವಾಗಿ ನಾನು ಪೂಜಾ ಕಾರ್ಯಕ್ರಮ ಬಂದಿದ್ದೀನಿ. ಹಾಗಾಗಿ ಭಕ್ತರೆಲ್ಲರೂ ಬಂದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕ್ಕೊಂಡು ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೊಡಿಸಿದ್ವಿ. ಮೀಸಲಾತಿ ಕೊಡದೇ ಇದ್ದರೆ ನಾವು ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿದ್ದೀರಿ ಸಮಾಜ. ಹೌದೌದು. ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ಬಿಟ್ಟು ಏನು ಹೇಳೋಕ್ಕೆ ಹೋಗಲ್ಲ. ಜನರ ಮನಸ್ಸಿನಲ್ಲಿ ಐತಿ. ಆ ಹಿಂದಿನ ಸರ್ಕಾರದವರು ತಡ ಮಾಡೋದಕ್ಕೆ ಯಾವ ರೀತಿ ಜನ ಉತ್ತರ ಕೊಟ್ಟರು ಮತ್ತು ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗಿದ್ದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನಂತೂ ಏನೂ ಹೇಳೋಕ್ಕೆ ಹೋಗೋದಿಲ್ಲ. ಅದು ಜನರಿಗೆ ಬಿಟ್ಟು ಇಲ್ಲ. ನಾನು ನಂದೇನಪ್ಪ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟದಿಂದ ಏನೋ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದ್ವಿ. ಯಾರು ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನೀವು ಸಹಕಾರ ಮಾಡಿರಿ. ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ಯಾರು ನೀವು ಸ್ಪಂದನೆ ಮಾಡೋದಿಲ್ವೋ ಅವನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿರಿ ಅಂತ ನಾನು ಹೇಳ್ಕೊಂತ ಬಂದಿದ್ದೀನಿ. ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ 6ನೇ ಹಂತದ ಹೋರಾಟ ಶುರು ಮಾಡಿದಾಗ ಅದೇ ರೀತಿ ಯಾರು ನಮಗೆ ಸಾಕಾದ ನಿಪ್ಪಾಣಿಂದ ಶುರು ಆಯಿತು ಹೋರಾಟ. 6ನೇ ಹಂತದ ಹೋರಾಟ ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ 12 ಜಿಲ್ಲೆ ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಟ್ಟರು ಅವ್ರು ನೀವು ಸಹಕಾರ ಕೊಡ್ರಿ. ಯಾರು ನಮಗೆ ಸಹಕಾರ ಕೊಟ್ಟಿಲ್ವೋ
ಅಂಥವ್ರನ್ನ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿರಿ. ಅದು ಯಾವುದೇ ಪಕ್ಷನೋ ಅಂತ ನೋಡೋಕ್ಕೆ ಹೋಗ್ಬೇಡ್ರಿ, ಯಾವುದೇ ಜಾತಿ ಅಂತ ನೋಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿದೆ ಸಮಾಜ ಬಾಂಧವರು ಅಲ್ಲ. ಈಗ ಪಕ್ಷಗಳ ಮೇಲೆ ನಾನು ಹೇಳಕ್ಕೆ ಹೋಗಲ್ಲ. ಪಕ್ಷದ ಒಳಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರ್ಯಾರು ಸಹಕಾರ ಕೊಟ್ಟಾರೋ ಅವ್ರಿಗೆ ಆಶೀರ್ವಾದ ಮಾಡಿರಿ. ಇಲ್ಲ ಅಂದರೆ ಅವಾಗೇನಿತ್ತು, ಚುನಾವಣೆ ಸಂದರ್ಭದಲ್ಲಿ ನೀವು ಬೆಳಗಾವಿಯಲ್ಲಿ ಹೋರಾಟ ಶುರು ಮಾಡಿದ ಮೇಲೆ ನಮಗೆ ಸ್ಪಂದನೆ ಸಿದ್ಧೇ ಇದ್ದಾಗ ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ ಮೇಲೆ ಒಂದು ಹಂತಕ್ಕೆಲ್ಲೇ ಒಂದು ಕಡೆ ಭರವಸೆ ಸಿಗೋಂಥ ಕೆಲಸ ಆಯಿತು. ಆ ಕಾರಣದ ಜನರಿಗೆ ಸತ್ಯಾಗ್ರಹ ಕುಂತ ಸಂದರ್ಭ ಜನರು 3 ತಿಂಗಳೇನೋ ನಾವು ಕುಂತಿದ್ದು ನೋಡಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟರು. ಈ ವರ್ಷ ಶುರು ಮಾಡಿದ ಮೇಲೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯ ಆಗಿದೆ ಅಂತ ನೋವು ನಮಗೆ ಕಾಡ್ತಾ ಇಲ್ಲ. ಈಗ ಕಳೆದ ಬಾರಿ ಅಟ್ಲೀಸ್ಟ್ ಅವರು ಹಿಂದಿ ಅನ್ನುವಂಥದ್ದು ಏನಾದರೂ ಒಂದು ತಂದು ಮುಡಿಸುವಂಥದ್ದು ಮಾಡಿದ್ರು. ಈ ಸರಿ ಅದೇ ಬೇಸರ ಇದೆ ನಮಗೆ. 8 ತಿಂಗಳು ಚಳವಳಿ ಮಾಡಿದ್ರು ಸಹ ಉರಿ ಬಿಸಿನಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ವಿ. ಯಾಕೆ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂಥ ಆ ಕೊರಗು ನಮಗೆ ಕಾಡ್ತಾ ಇದೆ, ನೋವು ನಮಗೆ ಕಾಡ್ತಾ ಇದೆ. ಕಳೆದ ಬಾರಿ ಯಾರೇ ಇರಲಿ, ಪಕ್ಷದವರು ಯಾರೇ ಇದ್ದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಗಂಭೀರವಾಗಿ ನೀವು ಚಳವಳಿ ಮಾಡ್ತಿರೋದಾಗ ಗಂಭೀರತೆಯನ್ನು ತೆಗೆದುಕೊಳ್ತಿದ್ರು. ಈ ಸರ್ಕಾರದಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಸಭೆನಾದರೂ ಮಾಡಿದ್ರು ಯಾವುದು ಆಗಲಿ ಅವ್ರು ಸಭೆ ಕರಿತೀವಿ ಅಂತ ಹೇಳಿದರು. ಮುಖ್ಯಮಂತ್ರಿ ಸಭೆ ಕರೆದಿಲ್ಲ. ನಾನು ಭಾಳ ಸರಿ ಹೇಳಿದೆ, ಮಾಡಲೇ ಇಲ್ಲ ಅವರು. ಅಂದರೆ ಈ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಗಂಭೀರತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಅದೊಂದು ನಿರಾಶೆ ಇದೆ. ಹಾಗಾಗಿ ಇದು 12 ಜಿಲ್ಲೆ ಆಗೈತಿ. ಇನ್ನು ಚುನಾವಣೆ ಮುಗಿದ ನಂತರ ಇನ್ನು 18 ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕನ್ನೋ ಬಗ್ಗೆ ಚರ್ಚೆ ಮಾಡಿ. ಇದೊಂದು ಅವಕಾಶ ನಿಮ್ಗೆ ಪಂಚಮಸಾಲಿ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳೆಯಕ್ಕೆ ಅಥವಾ ಸರ್ಕಾರಕ್ಕೆ ಪಂಚಮಸಾಲಿ ಏನು ಅನ್ನೋದು ಮುಡ್ಸೋಕ್ಕೂ ಇದೊಂದು ಅವಕಾಶ ಅಂತ ತಗೋತಾರೆ. ಇಲ್ಲ, ನಾನೇನು ಈಗ ಸದ್ಯಕ್ಕೆ ನಾನು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನ. ಹಾಗಾಗಿ ನಂದೇನಪ್ಪ ಅಂದರೆ ಒಂದು ಮುಂದೆ ಈಗ ನೀನು ಕೇವಲ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಬಂದಮೇಲೆ ಈಗ ಗುಲ್ಬರ್ಗ ಜಿಲ್ಲೆವರೆಗೆ ನಮ್ಮ ಹೋರಾಟ ಆಗೈತಿ. ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ಬೋದು ಒಂದು ಚರ್ಚೆ ಮಾಡಲಿಕ್ಕೋಸ್ಕರ ಸಭೆ ಕರೆದಿಲ್ಲ. ಅವರೆಲ್ಲರ ಸಲಹೆ ಇಟ್ಕೊಂಡು ಆಫ್ಟರ್ ಎಲೆಕ್ಷನ್ ಮತ್ತೆ ಯಾವ ರೀತಿ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿ. ನೋಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸೋ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಬಿಟ್ಟಿದ್ದೀವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಸಂಘಟನೆ ನಾಳೆ ದಿವಸ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ನಮ್ಮ ಮೀಸಲಾತಿ ಚಳವಳಿ ಅನೇಕ ಜನರು ಹೋರಾಟ ಧುಮಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಗುರ್ಸ್ಕೊಂಡಿದ್ದಾರೆ, ಹೋರಾಟ ಬೆಂಬಲ ಕೊಟ್ಟರು ಅಂತೇಳಿ ಅಂತಂದರೆ ಅವ್ರು ನಮ್ಮವರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ, ನಮ್ಮವ್ರ ಅಕ್ಷರಕ್ಕೆ ಹೋರಾಟ ಧುಮುಕಿರ್ತಾರೆ. ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲ, ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೂ ನನಗೇನಪ್ಪ, ಅಮ್ಮವರು ಇವತ್ತು ಹೋರಾಟದ ಧುಮುಕಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಆ ಒಂದು ಗೌರವ, ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ. ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ, ಅವರೊಬ್ಬರೇ ಅಂತಲ್ಲ, ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥವ್ರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಹೊಂದಿರುತ್ತೆ. ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸಹ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಲ್ಲ, ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗದ ಅವರೆಲ್ಲರೂ ನಮ್ಮವ್ರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ. ಅವ್ರು ನಮ್ಮವ್ರಂತ ಗೊತ್ತಾದಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ ಎಷ್ಟು ಮಟ್ಟಿಗೆ ಸರಿ, ಅದು ನೋಡೋದೇ ಬೇಡ ಅಂತಲ್ಲ. ನಮ್ಮವ್ರಾಗಿ ಕಾರಣಕ್ಕೋಸ್ಕರ ದುಡಿತಾರೆ, ನಮ್ಮವ್ರಾಗ್ಸರ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವ್ರನ್ನ ಮೂಲಕ್ಕೆ ಎದುಕುವಂಥ ಪ್ರಯತ್ನ ಯಾರು ಸಹ ಮಾಡೋದು ಬೇಡ. ಹೆಬ್ಬಾಳ್ಕರ್ ಅವರು 3 ತಿಂಗಳಲ್ಲಿ ಮೀಸಲಾತಿ ಕೊಡ್ತೀವಿ ಸರ್ಕಾರ ಬಂದಾದ್ಮೇಲೆ ಸೊ ಅನ್ನುವಂಥ ಮಾತನ್ನ ಭರವಸೆಯನ್ನು ಕೊಟ್ಟಿದ್ರು. ಈ ಸರಿ ಆಗಿಲ್ಲ. ಅವರಿಗೆ ಸಮಾಜದ ಜನರನ್ನ ಸಮಾಜದ ಹೆಸರ ಮೇಲೆ ಸಚಿವರಾಗಿ ಆಯ್ಕೆಯಾಗಿ ಬಂದಾರ. ಸೊ ಈಗ ಅವರು ರಿಸೈನ್ ಕೊಡಲಿ, ಮೀಸಲಾತಿ ಕೊಟ್ಟ ಮೇಲೆ ಬೇಕಾದ್ರೆ ಸಚಿವರಾಗಲಿ ಅನ್ನುವಂಥದ್ದನ್ನು ನಾನು ಅದಕ್ಕೆ ನಾನು ಐತಲ್ಲ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಅದನ್ನು ಅವರು ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಾರೆ. ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. 6 ತಿಂಗಳುಗಳಾದರೂ ಕೆಲವೊಂದು ಸಕ್ಕರೆ ಕಾರ್ಖಾನೆಗಳು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಹಣವನ್ನ ಪಾವತಿಸಿಲ್ಲ. ರಾಜ್ಯದಲ್ಲಿ 2600 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಹೀಗಾಗಿ ಬರ ಪರಿಹಾರ ನೀಡಬೇಕು ಅಂತ ರೈತ ಸಮಾವೇಶವನ್ನ ಉದ್ದೇಶಿಸಿ ಶಾಂತಕುಮಾರ್ ಮಾತನಾಡಿದ್ರು.
ಬರಗಾಲದ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಜಿಲ್ಲೆಯ ಹಲವು ಸಕ್ಕರೆ ಕಾರ್ಖಾನೆಗಳು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಕಬ್ಬಿನದ ಹಣವನ್ನು 6 ತಿಂಗಳುಗಳಿಂದ ಪಾವತಿಸಿಲ್ಲ. ರಾಜ್ಯದಲ್ಲಿ 2,600 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಇದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ಬರ ನಿರ್ವಹಣೆ ಹಾಗೂ ಪರಿಹಾರ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬರ್ ಶಾಂತಕುಮಾರ್ ಬೆಳಗಾವಿಯಲ್ಲಿ ರೈತರ ಸಮಾವೇಶ ಉದ್ದೇಶಿಸಿ ಮಾತನಾಡಿದ್ರು. ಶಿಸ್ತು ಬಗ್ಗೆ ಯಾಕೆ ಹೇಳ್ತಿದ್ದಾರೆ? ಶಿಸ್ತು ತುಂಬ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತದೆ. ನನ್ನ ಒಂದು ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಗಳು ಆಗಿದೆ. ಅದರಿಂದ ಫಲಪ್ರದ ಆಗಿದೆ, ಒಳ್ಳೆಯದಾಗಿದೆ, ಅದಕ್ಕೆ ಗೌರವ ಕೂಡ ಸಿಕ್ಕಿದೆ. ಶಿಸ್ತಿನ ವ್ಯಕ್ತಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಅಶಿಸ್ತಿನ ವರ್ತನೆ ಯಾವುದು ಒಳ್ಳೆಯದಲ್ಲ. ಜೊತೆಗೆ ಒಂದು ಅಂಡೆ ಪೈಸೆ ಕಾಯಿಸ್ತಾರೆ. ಪೈಸೆ ಕಾಯಿಸ್ಬೇಕು ಮಾಡಬೇಕು ಅಂದರೆ ಭಾಳ ಕಷ್ಟಪಡ್ತಾರೆ. ಅದನ್ನು ಕೇಳಿಸ್ಬೇಕಾದ್ರೆ 1 ಗ್ರಾಮ್ ಸೀಮೆಣ್ಣೆ ಹಾಕ್ಬಿಟ್ಟು ಸಾಕು. 100 ಜನ ಕಷ್ಟಪಟ್ಟು ಮಾಡೋದನ್ನ ಒಬ್ಬ ಒಂದನಿ ಸೀಮೆಣ್ಣೆ ಹಾಕ್ಬೇಕು ಎಡೋದು ಕುಡಿಲಿಕ್ಕಾಗಲ್ಲ. ಹಂಗೇನೆ ಶಿಸ್ತು ಅನ್ನೋದು ಅದೇನೆ. ಶಿಸ್ತಿನ ಕಾರ್ಯಕ್ರಮ ಮಾಡೋದು ಎಲ್ಲರಿಗೂ ಗೌರವ ಬರ್ತದೆ. ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯಿತು, ಎಷ್ಟು ಚೆನ್ನಾಗಿ ಮಾತಾಡೋದು, ಎಷ್ಟು ವಿಚಾರ ತಿಳ್ಕೊಂಡು ಅಂತ ಹೇಳ್ತೀರಿ. ಅಶಿಸ್ತ ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಯಾರೋ ನಿಮ್ಮ ಹಳ್ಳಿಯಲ್ಲಿ ಕೇಳ್ತಾರೆ, ಹೋಗಿದ್ರಲ್ಲ ಕಾರ್ಯಕ್ರಮ ಏನು ಮಾಡಿದ್ರೆ, ಚಿತ್ರ ಮಂತ್ರ ಮಾಡಲ್ಲ. ಏನು ಚಿತ್ರ ಮಂತ್ರ ಮಾಡಿದ್ರೆ ನೀವು ಹೇಳಕ್ಕೆ ಬರಲ್ಲ. ಯಾರು ಏನು ಮಾಡ್ತಾರೋ ಗೊತ್ತಿರಲ್ಲ. ಅದರಿಂದ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕನಿಷ್ಠ ಪಕ್ಷ ಶಿಸ್ತನ್ನ ಕತ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಪದಾಧಿಕಾರಿಯಾದರೂ ಕೂಡ ಜವಾಬ್ದಾರಿ ಇರಬೇಕಾಗ್ತದೆ. ಕೇವಲ ಗಾಢಾಚಾರಕ್ಕೆ ಬರೋದು, ಶಾಂತಕುಮಾರ್ ಒತ್ತಡಕ್ಕೆ ಬರೋದು, ಒಬ್ಬರು ಒತ್ತಡಕ್ಕೆ ಬರೋದು, ಒಬ್ಬರಿಗೋಸ್ಕರ ಬರೋದು ಬೇಡ. ಯಾರು ನನಗೋಸ್ಕರ ಬರಬೇಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಬದಲಾವಣೆ ತರಬೇಕು. ನನ್ನಿಂದ 4 ಜನಕ್ಕೆ ಒಳ್ಳೆಯದಾಗಬೇಕು ಅಂದಿದ್ರೆ ಬನ್ನಿ, ಅದರಲ್ಲಿ ಬರಬೇಕಾದ ಅವಶ್ಯಕತೆ ಇಲ್ಲ. ನನಗೆ ನೀವು 50 ಜನ 10 ಜನ ಕೂತಿದ್ರು ಕೂಡ ಈ ಕಾರ್ಯಕ್ರಮ ಮಾಡ್ತಿದ್ದೆ, ಪಾಠ ಮಾಡ್ತಿದ್ದೆ, ಹೋಗ್ತಿದ್ದೆ. ನಮ್ಮಲ್ಲಿ ಒಂದೇ ಹೆಜ್ಜೆ, ಒಂದ್ಸರಿ ತೀರ್ಮಾನ ಮಾಡಿದ್ರೆ ಅದು ಮಾಡಬೇಕು ಅಷ್ಟೇ. ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡ್ಕೊಂಡೆ ನಾವು ಶುರು ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಸಮಸ್ಯೆಗಳು ಏನೇನು ಬರ್ತಾ ಇದೆ, ಆ ಸಮಸ್ಯೆಗಳಿಗೆ ಪೂರ್ವವಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನಿಮಗೆಲ್ಲ ನಾವು ಪ್ರತಿನಿತ್ಯ ಇದೇ ಕೆಲಸ ಮಾಡೋದು. ನಾನೇನು ವ್ಯವಸಾಯದ್ದು ಮನೆ ಮಾಡೋದು ಯೋಚನೆ ಇಲ್ಲ. 24 ಅವರ್ಸ್ ಕೂಡ ಇದೇ ಬಿಟ್ಟರೆ ಬೇರೆ ಟೈಮಲ್ಲ ಬರೀ ರೈತರ ಸಮಸ್ಯೆ, ರೈತರ ಬಗ್ಗೆ ಯೋಚನೆ ಮಾಡೋದು. ಯಾಕೆ ನನಗೇನು ಮಕ್ಕಳು ಕೆಲಸದಲ್ಲಿದ್ದಾರೆ, ಬೇರೆ ಬೇರೆ ಉದ್ಯೋಗ ಮಾಡ್ತಾರೆ. ನನಗೆ ಅದನ್ನು ಸ್ವಂತ ಜೀವನ ಏನು ಕಷ್ಟ ಇಲ್ಲ. ಆದರೆ ನೀವು ಮಾಡಿ ಅಂತ ಹೇಳಿಲ್ಲ. ನಿಮ್ಗೆ ಕೊಟ್ಟಂಥ ಒಂದು ಆಪ್ಷನ್, ಆ ಸಂದರ್ಭದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಹುದ್ದೆಗೆ ಅರ್ಥ ಏನು ಬರ್ತದೆ? ಬಹಳಷ್ಟು ಜನ ಪದಾಧಿಕಾರಿಗಳಾಗಿದ್ದೀರಿ. ನಿಮ್ಮ ಪದಾಧಿಕಾರಿ ಸ್ಥಾನದ ಗೌರವನೇ ಅರ್ಥ ಮಾಡ್ಕೊಳ್ಳಲ್ಲ. ಕೆಲವರು ಬೇಜಾರಾಗ್ತದೆ, ನನ್ನ ಪದಾಧಿಕಾರಿ ನನಗೇನು ಇಲ್ಲ, ನನಗೇನು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಅಥವಾ ನನಗೇನು ಅವಕಾಶ ಕೊಟ್ಟಿಲ್ಲ ಅಂತ ಬೇಜಾರಾಗ್ತದೆ. ಕೆಲವರಿಗೆ ಕೊಟ್ಟರು ಮಾಡೋದಿಲ್ಲ. ಏನು ಮಾಡಬೇಕು ಅವರೇ ಹೇಳಿ? ಕೊಟ್ಟರು ಕೆಲಸ ಮಾಡೋದಿಲ್ಲ, ಕೊಡದೇ ಇದ್ದಾಗ ಬೇಸರ ಮಾಡ್ತಿದ್ದೀರಿ. ಆ ಕೊಟ್ಟಾಗ ನೀವು ಬೇಜವಾಬ್ದಾರಿ ಥರ ನಡ್ಕೊತೀರಿ. ಸಭೆ ಒಳಗೆ ಬರೋದಿಲ್ಲ, ಬೇಕಾಬಿಟ್ಟಿಗೆ ಮಾಡ್ತೀರಿ. ಎಷ್ಟೋ ಜನ ಅದನ್ನು ನೀವು ಯಾರ್ಯಾರು ಮಾಡ್ತಾ ಇದ್ದೀರಿ ನೀವು ಆಲೋಚನೆ ಮಾಡಿ ಹೇಳ್ತೀರಿ. ನಾನೇನು ಯಾರು ಹೇಳೋದಿಲ್ಲ, ಉದ್ದೇಶ ಮಾಡಿ. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಸಂಘಟನೆಯಲ್ಲಿರ್ತಕ್ಕಂಥ ದುರ್ಬಲ ವಿಚಾರಗಳು ಇದನ್ನು ಅರ್ಥ ಮಾಡ್ಕೊಳ್ಳಿದ್ರೆ ಕಷ್ಟ ಆಗ್ತದೆ. ರಾಜ್ಯಸಭೆಯಲ್ಲಿ ನಂಜುಂಡಸ್ವಾಮಿ ಅವರು ಮಾಡಿದಂಥ ಹೋರಾಟ, ಅವ್ರು ಕಲಿಸಿದಂಥ ವಿಚಾರ, ಪಾಠಗಳು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ರವಿಕುಮಾರ್ ನಿನ್ನೆ ಇದಕ್ಕೆ ಬಂದು ಅಪ್ಪ ಅಂದರು. ಅಲ್ಲೇ ಅಪ್ಪ ಅರ್ದಿನ ನಾವು ರೈತರನ್ನು ಕಟ್ಕೊಳ್ಳೋಕ್ಕಾಗ್ತೇವೆ. ಅಪ್ಪ ಅರ್ದಿನ ಬರಗಾಲದಲ್ಲಿ ಇಷ್ಟು ರೈತರು ಸಂಕಷ್ಟದಲ್ಲಿದ್ದಾರೆ, ನಾವೇನು ಹಬ್ಬ ಮಾಡ್ತೀವಿ, ಉಂಡ್ಕೊಳ್ಳೋಕೆ ನಮ್ಮ ಸಂಖ್ಯೆಯಲ್ಲಿ ಹೋಗೋಣ ಬನ್ನಿ ಅಂತ. ಯಾಕೆಂದರೆ ಹಬ್ಬ ಅರ್ದಿನ ಮುಖ್ಯವಲ್ಲ, ರೈತರ ಬದುಕು ಮುಖ್ಯ, ರೈತರ ಬವಣೆ ಮುಖ್ಯ. ಆ ಬವಣೆಗೆ ಸ್ಪಂದನೆ ಮಾಡ್ತೀವಲ್ಲ ಅದು ಮುಖ್ಯ. ಯಾರೋ ಮಾತಾಡೋಕೆ ಹೇಳಿದ್ರು, ನಮ್ಮಲ್ಲಿ ಭೀಕರವಾದ ಕುಡಿಯೋದು ಏನು ಸಮಸ್ಯೆ ಇದೆ, ಯಾರು ಮಾತಾಡೋದು? ಅವ್ರಿಲ್ಲ, ಹೇಳೋದಿಲ್ಲ. ಎಲ್ಲಿ ನಿಮ್ಮ ರಾಮದುರ್ಗದವರು ಎಲ್ಲಿ ಅವರು? ಅಷ್ಟೇ, ಅವ್ರು ಹೇಳೋದು ಮಾತ್ರ. ಇದೇ ನಮ್ಮ ಸಮಸ್ಯೆ, ಭೀಕರವಾದ ಸಮಸ್ಯೆ. ಸಂಘಟನೆ ಕಟ್ಟಬೇಕು, ಹೋರಾಟ ಮಾಡಬೇಕು. ಯಾರು ಮಾಡೋದು? ಯಾರು ಸಂಘಟನೆ ಕಟ್ಟೋದು? ನಾವು ಉದ್ದೇಶಕ್ಕೆ ಮಾಡೋದು ಮಾತ್ರನಾ? ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स,
साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल, होटल आदर्श पैलेस, लिंगराज कॉलेज के पास, कॉलेज रोड, बेलगांव। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಹಂದಿಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರಿಹಾಳ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯ ಎದುರು ಚರಂಡಿಗಳು ತುಂಬಿ ದುರ್ವಾಸನೆ ಹೊಡಿತಾ ಇದ್ರು, ಮಕ್ಕಳಿಗೆ ಸಮಸ್ಯೆ ಉಂಟಾಗ್ತಾ ಇದ್ರು. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಇದ್ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಬೆಳಗಾವಿ ತಾಲೂಕಿನ ಹಂದಿಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಎದುರುಗಡೆ ಚರಂಡಿಗಳು ತುಂಬಿ ದುರ್ವಾಸನೆ ಹೊಡಿತಾ ಇದೆ. ಇದರಿಂದ ಮಕ್ಕಳಲ್ಲಿ ರೋಗದ ಭೀತಿ ಉಂಟಾಗಿದೆ. ಜೊತೆಗೆ ದುರ್ವಾಸನೆ ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರೋದ್ರಿಂದ ವಿದ್ಯಾಭ್ಯಾಸದ ಕಡೆ ಮಕ್ಕಳಿಗೆ ಗಮನ ಹರಿಸೋಕಾಗ್ತಿಲ್ಲ. ಶಿಕ್ಷಕರು ಹಲವು ಬಾರಿ ಹಂದಿಗನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ರು, ಸ್ವಚ್ಛಗೊಳಿಸೋಕೆ ಹಿಂದೇಟು ಹಾಕ್ತಿದ್ದಾರಂತೆ. ಕಲ್ಲಪ್ಪ ಪಾಮ್ನಾಯಕ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುರುಗೇಶ್ ನಿರಾಣಿ ಅವರ ಪಕ್ಷ ಬೇರೆ ಇದ್ದಿರಬಹುದು. ಜಾತಿ ಹೆಸರಿನಲ್ಲಿ ಈ ರೀತಿ ನೋವಾಗೋ ತರ ಮಾತನಾಡಬಾರದು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಮುರುಗೇಶ್ ನಿರಾಣಿ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಶ್ರೀಗಳು. ಈ ಬಾರಿಯೂ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು. ಬಲಿಷ್ಠ ಭಾರತ ಕಟ್ಟೋಕೆ ಮೋದಿಜಿಯವರು ನಿರಂತರ ಶ್ರಮಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸುವಂತೆ ಜಗದೀಶ್ ಶೆಟ್ಟರ್ ಮನವಿ. 6 ತಿಂಗಳು ಕಳೆದರೂ ಕಬ್ಬು ಸರಬರಾಜು ಮಾಡದ ರೈತರಿಗೆ ಹಣ ಪಾವತಿಸಿಲ್ಲ. ಸಕ್ಕರೆ ಕಾರ್ಖಾನೆಗಳು ರಾಜ್ಯದಲ್ಲಿ 2600 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಬೆಳಗಾವಿಯಲ್ಲಿ ರೈತರ ಸಮಾವೇಶ ಉದ್ದೇಶಿಸಿ ಶಾಂತಕುಮಾರ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.